ಆಕಾಶವಾಣಿ ಭದ್ರಾವತಿ. ವೃತ್ತಿ ಶಿಕ್ಷಣ ಮಾರ್ಗದರ್ಶನ, ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ, ಶಿವಮೊಗ್ಗ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅಂತರ್ಗತ ಸಾಮರ್ಥ್ಯಗಳ ಆಧಾರದ ಮೇಲೆ ವೃತ್ತಿಯನ್ನ ಆರಿಸಿಕೊಳ್ಳುವುದು, ಇದರ ಕುರಿತು ಮಾಹಿತಿಯನ್ನ ನೀಡುತ್ತಾರೆ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಪ್ರಸನ್ನ ನಾಯಕ್ ಹೆಚ್. ಆಕಾಶವಾಣಿ ಭದ್ರಾವತಿ ವಿಭಾಗದ ಎಲ್ಲ ಕೇಳುಗ ದೊರೆಗಳಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನಾನು ಪ್ರಸನ್ನ ನಾಯಕ್ ಹೆಚ್, ಸಹಾಯಕ ಪ್ರಾಧ್ಯಾಪಕ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗ, PES ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಈ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಸರಣಿ ವಿಭಾಗದಲ್ಲಿ ಆಯ್ದುಕೊಂಡಿರುವ ವಿಚಾರ ಅಂತರ್ಗತ ಸಾಮರ್ಥ್ಯಗಳ ಆಧಾರದ ಮೇಲೆ ವೃತ್ತಿಯನ್ನು ಆರಿಸಿಕೊಳ್ಳುವುದು. ನನ್ನ ಒಂದು ವಿಚಾರವನ್ನು ನಿಮ್ಮ ಎದುರುಗಡೆ ಮಂಡಿಸುವ ಮುಂಚಿತವಾಗಿ ಕನ್ನಡದ ಪ್ರಖ್ಯಾತ ಮಂಕುತಿಮ್ಮನ ಕಗ್ಗ ಎಂಬ ಪುಸ್ತಕದಲ್ಲಿ ಬರುವಂತಹ ಒಂದು 4 ಸಾಲುಗಳ ಒಂದು ಪದ್ಯವನ್ನು ಹೇಳಿ ನನ್ನ ಒಂದು ಈ ಸರಣಿಯ ಮಾತುವನ್ನು ನಾನು ಪ್ರಾರಂಭಿಸುತ್ತೇನೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೆ, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಈ ಒಂದು 4 ಸಾಲುಗಳ ಪದ್ಯದಲ್ಲಿ ತುಂಬ ಮನೋಜ್ಞವಾಗಿ DV ಗುಂಡಪ್ಪನವರು ಹೇಳಿದ್ದಾರೆ. ಹುಲ್ಲಾಗು ಬೆಟ್ಟದಡಿ, ಬೆಟ್ಟ ಇದ್ದಾಗ ಅದ್ರ ಕೆಳಗಡೆ ನಾವು ಹುಲ್ಲಾಗಬೇಕಂತೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು. ಸೊ ಮನೆಯಲ್ಲಿ ನಾವುಗಳು ಇದ್ದಾಗ ನಮ್ಮ ಒಂದು ಪಾರಿವಾರಿಕ ಜೀವನದಲ್ಲಿ ನಾವು ಮಲ್ಲಿಗೆಯ ರೂಪದಲ್ಲಿ ನಮ್ಮ ಒಂದು ಆಕ್ಷನ್ ಆಗಲಿ, ರಿಯಾಕ್ಷನ್ ಆಗಲಿ, ನಮ್ಮ ಒಂದು ವಿಚಾರಗಳ ವಿನಿಮಯಗಳು ಆ ರೀತಿ ಮಲ್ಲಿಗೆಯ ರೂಪದಲ್ಲಿ ಇರಬೇಕಂತೆ. ಕಲ್ಲಾಗು ಕಷ್ಟಗಳ, ಸೊ ಕಷ್ಟಗಳು ಬಂದಾಗ ನಾವು ನಮ್ಮ ಮನಸ್ಸನ್ನು ಕಲ್ಲಿನ ರೂಪದಲ್ಲಿ ಮಾಡಿಕೊಂಡ್ರೆ ಯಾವುದೇ ರೀತಿಯ ಸುಖ ಆಗಲಿ ಕಷ್ಟ ಆಗಲಿ ಅದಕ್ಕೆ ತಕ್ಕಂತೆ ನಮ್ಮ ಒಂದು ಪ್ರತಿಕ್ರಿಯೆ ಇರಬೇಕೇ ಹೊರತು ನಾವು ಎಲ್ಲದಕ್ಕೂ ಒಂದೇ ರೀತಿಯ ಪ್ರತಿಕ್ರಿಯೆಯನ್ನು ಮಾಡಬಾರ್ದು ಅನ್ನೋ ಅಂತಹ ಒಂದು ವಿಚಾರ ಇದರಲ್ಲಿ ಅವರು ಹೇಳಿರ್ತಾರೆ. ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೆ, ಯಾವುದೇ ರೀತಿಯ ಕಷ್ಟಗಳು ಬರಲಿ ನಾವು ನನ್ನ ಮನಸ್ಸನ್ನು ಕಲ್ಲು ಥರ ಮಾಡಿಕೊಂಡ್ರೆ ನಾವು ಈಸಿಯಾಗಿ ನಾವು ತುಂಬ ಮನೋಜ್ಞವಾಗಿ ನಮ್ಮ ಒಂದು ಕಷ್ಟವನ್ನು ಪರಿಹಾರ ಮಾಡಿಕೊಳ್ಬೋದು ಅನ್ನುವಂತಹ ವಿಚಾರ. ಸೊ ಅದೇ ರೀತಿಯಲ್ಲಿ ಯಾವುದೇ ಒಬ್ಬ ಮನುಷ್ಯ ಇರಲಿ, ತನ್ನ ಒಂದು ಆಂತರಿಕ ಅಥವಾ ಅಂತರ್ಗತ ಸಾಮರ್ಥ್ಯಗಳು ಅನ್ನುವಂಥದ್ದು ಅವನಿಗಿದ್ದೇ ಇರುತ್ತೆ. ಸೊ ನಾನೊಬ್ಬ ಪ್ರಾಧ್ಯಾಪಕನಾಗಿ ನನ್ನ ದಿನನಿತ್ಯದ ಜೀವನದಲ್ಲಿ ಹುಡುಗರಿಗೆ ಹೇಳ್ತಾ ಇರುವಾಗ ನಾನು ಒಂದು ಎಕ್ಸಾಂಪಲನ್ನು ಕೊಡ್ತಾ ಇರ್ತೀನಿ. ಸೊ ನಾವು ಪ್ರತಿ 6 ತಿಂಗಳಿಗೆ ಸೆಮಿಸ್ಟರಿಗೊಮ್ಮೆ ಹುಡುಗರುಗಳು ಒಂದು ಎಕ್ಸಾಮ್ ಫೀಸನ್ನು ಕಟ್ಟಬೇಕು ಅಥವಾ ಟ್ಯೂಷನ್ ಫೀನ ಕಟ್ಟಬೇಕು ಅನ್ನೋಂತಹ ಒಂದು ವಿಚಾರ ಬರುತ್ತೆ. ಸೊ ನಾನು ಅವಾಗ ಜನರಲ್ ಆಗಿ ನಾನು ಹುಡುಗರಿಗೆ ಏನು ಹೇಳೋದು ಅಂದರೆ, ಈಗ ನಾವು ನಮ್ಮ ತಂದೆಯವರಿಗೆ ತಂದೆ, ಅಪ್ಪಾಜಿ, ಅಣ್ಣ ಈ ರೀತಿ ಎಲ್ಲ ಕರಿತಾ ಇರ್ತೀವಿ. ಸೊ ನಾವು ಅಪ್ಪಾಜಿ ಹತ್ರ ಹೋಗ್ಬಿಟ್ಟು ಲೇ ಮಚ್ಚ ದುಡ್ಡು ಕೊಡಲೇ ಫೀಸ್ ಕಟ್ಟಬೇಕು ಅಂತ ಹೇಳಿದ್ರೆ ಅದು ಸರಿಯಾಗೋದಿಲ್ಲ. ಸೊ ಒಂದು ಆ ಸಾಮರ್ಥ್ಯಕ್ಕೆ ವಿರುದ್ಧವಾದದ್ದು, ನಾವು ಬೆಳೆದಿರುವಂತಹ ಸಂಸ್ಕೃತಿ ಅಥವಾ ಸಮಾಜಕ್ಕೆ ವಿರುದ್ಧವಾದ ರೀತಿಯಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಸೊ ಕೆಲವು ಪರಿವಾರಗಳಲ್ಲಿ ಆ ರೀತಿಯ ಸ್ವಾತಂತ್ರ್ಯತೆ ಇದ್ದಾಗ ಅಲ್ಲಿ ಎಲ್ಲ ಫ್ರೀಕ್ವೆನ್ಸಿಗಳು ಮ್ಯಾಚ್ ಆಗಿ ಅವರು ಈಸಿಯಾಗಿ ತಮ್ಮ ಲೈಫನ್ನು ಅಥವಾ ಆ ಪಾರಿವಾರಿಕ ಜೀವನನ ನಡೆಸ್ಕೊಂಡು ಹೋಗೋ ಥರ ಆಗುತ್ತೆ. ಸೊ ಯಾವ ಒಂದು ಪರಿವಾರದಲ್ಲಿ ಅಥವಾ ಯಾವ ಒಂದು ಮನೆಯಲ್ಲಿ ಆ ರೀತಿಯ ಒಂದು ವಿಚಾರಗಳನ್ನು ಒಪ್ಕೊಳ್ದೇ ಇರೋ ಮನಸ್ಥಿತಿ ಇರುತ್ತೋ ಅವಾಗ ನಾವುಗಳು ಖಿನ್ನತೆಗೆ ಒಳಗಾಗ್ತೀವಿ. ಸೊ ಆ ಖಿನ್ನತೆಗೆ ಒಳಗಾದಾಗ ನಮ್ಮ ಒಳಗಡೆ ಇರುವಂತಹ ಸಾಮರ್ಥ್ಯನ ನಾವು ಗುರುತಿಸ್ಕೊಳ್ಳೋದಕ್ಕಾಗೋದಿಲ್ಲ. ಯಾವಾಗ್ಲೂ ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ಸ್ನೇಹಿತರು ಅಂತ ಏನು ನಮ್ಮ ಜೀವನದಲ್ಲಿ ಇರ್ತಾರೆ ಅವ್ರಗಳ ಹತ್ರ ನಾವು ತುಂಬಾ ಒಂದು ವಿಚಾರ ವಿನಿಮಯನ ಮಾಡ್ಕೊಂಡಿರ್ತೀವಿ. ಸೊ ಅವ್ರುಗಳು ನಮ್ಮನ್ನು ತುಂಬ ಚೆನ್ನಾಗಿ, ಅಪ್ಪ ಅಮ್ಮನಿಗಿಂತ ಮೀರಿ ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಅಂಥ ಅವಕಾಶಗಳಿರುತ್ತೆ. ಯಾಕಂದರೆ ಆ ಅವಕಾಶಗಳನ್ನು ನಾವೇ ಕ್ರಿಯೇಟ್ ಮಾಡಿರ್ತೀವಿ. ನಾವು ಅದನ್ನು ಕ್ರಿಯೇಟ್ ಮಾಡಿ ಆ ಅವಕಾಶಗಳಲ್ಲಿ ನಮ್ಮ ಒಂದು ಸಾಮರ್ಥ್ಯದ ಬಗ್ಗೆ, ನಮ್ಮ ಒಂದು ನೆಗೆಟಿವ್ಸ್ಗಳ ಬಗ್ಗೆ ಎಲ್ಲ ವಿಚಾರಗಳನ್ನು ನಾವು ನಮ್ಮ ಫ್ರೆಂಡ್ಸ್ ಹತ್ರ ತುಂಬ ಓಪನ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದಾಗ ನಮ್ಮ ಒಂದು ಸಂಪೂರ್ಣ ವ್ಯಕ್ತಿ ಅಥವಾ ವ್ಯಕ್ತಿತ್ವದ ಬಗ್ಗೆ ನನ್ನ ಸ್ನೇಹಿತನಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಈ ರೀತಿ ಸ್ನೇಹವನ್ನು ಸಂಪಾದನೆ ಮಾಡಿದಾಗ ಅಥವಾ ಈ ರೀತಿ ಸ್ನೇಹಿತರನ್ನು ನಾವು ಜಾಸ್ತಿ ಸಂಪಾದನೆ ಮಾಡಿದಾಗ
ನಮ್ಮ ಜೀವನದಲ್ಲಿ ನಮ್ಮ ವ್ಯಕ್ತಿತ್ವ ಯಾವುದೋ ಒಂದು ದೊಡ್ಡ ಮಟ್ಟಕ್ಕೆ ಹೋಗುವಂತಹ ಅವಕಾಶಗಳು ಯಾವಾಗಲೂ ಜಾಸ್ತಿ ಇರ್ತವೆ. ನಮ್ಮ ಸಾಮರ್ಥ್ಯವನ್ನು ಕರೆಕ್ಟಾದ ರೀತಿಯಲ್ಲಿ ಕಂಡುಹಿಡಿಯುವಂಥವ್ರು ಮತ್ತೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಫೂರ್ತಿದಾಯಕವಾಗಿ ಒಂದು ಅಭಿಪ್ರಾಯವನ್ನು ಮಂಡನೆ ಮಾಡುವಂತಹ ವ್ಯಕ್ತಿಗಳು ಯಾರು ನಮ್ಮ ಜೀವನದಲ್ಲಿ ಅಂತ ಹೇಳಿದ್ರೆ ಅದು ಸ್ನೇಹಿತರು ಮಾತ್ರ. ಸೊ ನಮಗೆ ನಮ್ಮದೇ ಆದ ಸಾಮರ್ಥ್ಯಗಳ ಬಗ್ಗೆ ಅರಿವನ್ನು ಮೂಡಿಸುವಂತಹ ಕೆಲಸನ ನಮ್ಮ ಸ್ನೇಹ ಅಥವಾ ಸ್ನೇಹಿತರು ಮಾಡ್ತಾರೆ. ಅಂತಹ ಒಳ್ಳೊಳ್ಳೆ ಸ್ನೇಹಿತರನ್ನು ಸಂಪಾದನೆ ಮಾಡ್ಕೊಳ್ಬೇಕಾಗಿರುವಂಥದ್ದು ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾಗುತ್ತೆ. ಸೊ ಈ ಒಂದು ವಿಚಾರದಲ್ಲಿ ನಾವು ಯಾವ ರೀತಿ ಹೇಳ್ಬೋದು ಅಂತ ಹೇಳಿದ್ರೆ, ನಮ್ಮ ಒಂದು ಸ್ನೇಹನ ಯಾರು ಚೆನ್ನಾಗಿ ಗುರುತಿಸ್ತಾರೆ ಅಥವಾ ನಮ್ಮ ಒಂದು ವ್ಯಕ್ತಿತ್ವನ ಯಾವುದೇ ರೀತಿಯ ಬದಲಾವಣೆಗಳನ್ನು ಮಾಡ್ದಲೇನೆ ಅದೇ ರೀತಿಯಲ್ಲಿ ಒಪ್ಕೊಳ್ಳೋ ಅಂತಹ ಮನಸ್ಥಿತಿ ಇರುತ್ತೆ. ಆ ರೀತಿಯ ಒಳ್ಳೆ ಸ್ನೇಹಿತರನ್ನು ನಾನು ಸಂಪಾದನೆ ಮಾಡಿದಾಗ ನನ್ನ ವ್ಯಕ್ತಿತ್ವದಲ್ಲಿ ಅಸಾಧಾರಣ ಬದಲಾವಣೆಗಳು ಆಗ್ತವೆ. ಕೆಲವು ಹುಡುಗರಿಗೆ ಅಥವಾ ಕೆಲವು ಸ್ಟೂಡೆಂಟ್ಸ್ಗಳಿಗೆ ಅಥವಾ ಕೆಲವು ವಿದ್ಯಾರ್ಥಿಗಳು ಅಥವಾ ವಿದ್ಯಾರ್ಥಿನಿಯರಿಗೆ ಅಥವಾ ಇನ್ ಜನರಲ್ ನಮಗೇನೆ ನಮ್ಮದೇ ಆದ ಕೆಲವು ವಿಚಾರಗಳು ಅಥವಾ ನಮ್ಮದೇ ಆದ ಕೆಲವು ಲೈಕಿಂಗ್ಸ್ ಆ್ಯಂಡ್ ಡಿಸ್ಲೈಕಿಂಗ್ಸ್ಗಳು ಅಂತ ನಾವು ಕರಿತೀವಿ. ಅವುಗಳು ಇದ್ದೇ ಇರ್ತವೆ. ಕೆಲವರು ಸಂಗೀತ ಕಲಿಯೋದ್ರಲ್ಲಿ ತುಂಬ ಆಸಕ್ತಿ ಇದ್ದರೆ ಇನ್ನು ಕೆಲವರಿಗೆ ಪೇಂಟಿಂಗ್ ಮಾಡೋದ್ರಲ್ಲಿ ತುಂಬ ಆಸಕ್ತಿ ಇರುತ್ತೆ. ಇನ್ನು ಕೆಲವರಿಗೆ ಕಾವ್ಯ ಬರೆಯೋದ್ರಲ್ಲಿ ತುಂಬ ಆಸಕ್ತಿ ಇರುತ್ತೆ. ಇನ್ನು ಕೆಲವರಿಗೆ ಕತೆ ಕಾದಂಬರಿಗಳನ್ನು ಬರೆಯೋದ್ರಲ್ಲಿ ಅಥವಾ ಓದೋದ್ರಲ್ಲಿ ತುಂಬ ಆಸಕ್ತಿ ಇರುತ್ತೆ. ಇನ್ನು ಕೆಲವರಿಗೆ ಎಲೆಕ್ಟ್ರಿಷಿಯನ್ ಜಾಬ್ಗಳನ್ನು ಮಾಡೋದ್ರಲ್ಲಿ ತುಂಬ ಆಸಕ್ತಿ ಇರುತ್ತೆ. ಸೊ ನಮ್ಮ ಆಸಕ್ತಿಗಳು ದೇವರು ನಮ್ಮಲ್ಲಿ ಏನು ನೈಸರ್ಗಿಕವಾಗಿ ಹುದುಗಿಸಿಟ್ಟಿರ್ತಾನೋ ಅದನ್ನು ನಾವು ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕು. ಅದು ನಮ್ಮಲ್ಲಿ ಯಾವ ವಿಚಾರದ ಬಗ್ಗೆ ನನಗೆ ನೈಸರ್ಗಿಕ ಒಲವಿದೆ ಅನ್ನೋ ಅಂಥದ್ದನ್ನು ನಾನು ನೋಡಿದಾಗ ನಾನು ಅದೇ ಫೀಲ್ಡಲ್ಲಿ ಮುಂದುವರೆದು ದೊಡ್ಡ ಒಂದು ಸಾಧನೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿಯ ಒಂದು ಸಂಭಾಷಣೆಗಳನ್ನು, ಈ ರೀತಿಯ ಒಂದು ಡಿಸ್ಕಷನ್ನನ್ನು ನಾವು ನಮ್ಮ ಫ್ರೆಂಡ್ ಹತ್ರನೇ ಮಾಡ್ತೀವಿ. ಯಾಕಂದರೆ ಅವನ ಏಜ್ ಒಂದೇ ಇರುತ್ತೆ. ಸೊ ನಮ್ಮ ಒಂದು ಬುದ್ಧಿಮತ್ತೆ ಮತ್ತು ನಮ್ಮ ಒಂದು ಲೈಕಿಂಗ್ಸ್ ಆ್ಯಂಡ್ ಡಿಸ್ಲೈಕಿಂಗ್ಗಳು ಒಂದೇ ಇದ್ದಾಗ ನಾವುಗಳು ತುಂಬ ಚೆನ್ನಾಗಿ ಅವನ ಜೊತೆ ಮಾತಾಡ್ಬೋದಾಗಿರುತ್ತೆ. ಅವನು ಒಳ್ಳೆಯ ಒಂದು ಉದ್ದೇಶದಿಂದ ನಾನು ಹೇಳೋ ಮಾತನ್ನ ತುಂಬ ಚೆನ್ನಾಗಿ ಕೇಳಿಸ್ಕೊಳ್ತಾ ಹೋಗ್ತಾನೆ. ಆ ರೀತಿ ಕೇಳಿಸ್ಕೊಳ್ತಾ ಹೋಗ್ತಾ ಇದ್ದಾಗ ನನಗೇ ಗೊತ್ತಿಲ್ಲದಲೆ ನನ್ನ ಒಂದು ಸಾಮರ್ಥ್ಯ ಏನು, ನನ್ನ ಒಂದು ಅಸಾಧಾರಣ ಶಕ್ತಿ ಏನು ಅನ್ನೋದರ ಅರಿವು ಅವನ ಅಭಿಪ್ರಾಯವನ್ನು ಮಂಡನೆ ಮಾಡೋದ್ರ ಮೂಲಕ ಮಾಡೋದ್ರಿಂದ ನಾನು ನನ್ನ ಒಂದು ಸಾಮರ್ಥ್ಯವನ್ನು ಯಾವ ಕ್ಷೇತ್ರದಲ್ಲಿ ಇದೆ ಅನ್ನೋದ್ರ ಮೂಲಕ ನಾನು ತುಂಬ ಚೆನ್ನಾಗಿ ಬೆಳೀತಾ ಹೋಗ್ಬೋದು. ಈ ಒಂದು ವಿಷಯವನ್ನು ಸಪೋರ್ಟ್ ಮಾಡಲು, ಈ ಒಂದು ವಿಷಯವನ್ನು ನಾನು ಕ್ರೋಢೀಕರಿಸಲು ನನ್ನದೇ ಒಂದು ಉದಾಹರಣೆ ತಗೊಳ್ತೀನಿ ಕೇಳುಗ ಪ್ರಭುಗಳೇ. ಏನು ಅಂತ ಹೇಳಿದ್ರೆ, ನನಗೆ ಟೀಚರ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ನಾನು 7ನೇ ಕ್ಲಾಸಲ್ಲಿ ಇದ್ದಾಗ ನನಗೆ ಒಬ್ಬರು ಶಾಂಭವಿ ಮೇಡಮ್ ಅಂತ, ಈಗಲೂ ಅವ್ರು ಪಾಠ ಮಾಡ್ತಾ ಇದ್ದಾರೆ ಶಿವಮೊಗ್ಗ ನಗರದಲ್ಲಿ. ಆ ಶಾಂಭವಿ ಮೇಡಮ್ ಅನ್ನೋರು ನನಗೆ 6ನೇ ಕ್ಲಾಸಿನ ವಿದ್ಯಾರ್ಥಿಯ ಒಂದು ಪತ್ರಿಕೆಯನ್ನು ಕೊಟ್ಬಿಟ್ಟು ಅವ್ರ ಎದುರುಗಡೆ ಕೂರಿಸ್ಕೊಂಡು ನೀನು ಇದನ್ನು ಎವ್ಯಾಲ್ಯೂಯೇಷನ್ ಮಾಡು ಅಂತ ಹೇಳಿದ್ರು. ಸೊ ನಾನು ಎವ್ಯಾಲ್ಯೂಯೇಷನ್ ಮಾಡುವಾಗ ಮೊದಲಿಗೆ ಆ ಪ್ರಾಬ್ಲಮನ್ನು ನಾನೇ ಸಾಲ್ವ್ ಮಾಡ್ಕೊಂಡಾದ್ಮೇಲೆ ಏನೇನೆಲ್ಲ ಆನ್ಸರ್ ಬರುತ್ತೆ ಅಂತ ಬರ್ಕೊಂಡಾದ್ಮೇಲೆ ನಾನು ವ್ಯಾಲ್ಯೂಯೇಷನ್ ಮಾಡ್ತಾ ಹೋದೆ. ಫಸ್ಟ್ ಟೈಮು ನನ್ನ ಜೀವನದಲ್ಲಿ ನಾನೊಂದು ರೆಡ್ಡಿಂಗ್ ಪೆನ್ನನ್ನು ಹಿಡಿದಿದ್ದು. ಸೊ ಆ ವ್ಯಾಲ್ಯೂಯೇಷನ್ ಮಾಡಾದ್ಮೇಲೆ ಯಾವುದೋ ಬೇರೆ ಶೀಟಲ್ಲಿ ನಾನು 1A ಇದಕ್ಕೆ ಇಷ್ಟು ಮಾರ್ಕ್ಸ್ ಬರುತ್ತೆ, 2ನೇ ಕ್ವಶನಿಗೆ ಇಷ್ಟು ಮಾರ್ಕ್ಸ್ ಬರುತ್ತೆ, 3ನೇ ಪ್ರಶ್ನೆಗೆ ಇಷ್ಟು ಮಾರ್ಕ್ಸ್ ಬರುತ್ತೆ, ಈ ರೀತಿಯ ಎಲ್ಲ ಆನ್ಸರ್ಗಳಿಗೆ ನಾನು ಮಾರ್ಕ್ಸ್ಗಳನ್ನು ಹಾಕಿ ಕೊನೆಗೆ ವ್ಯಾಲ್ಯೂಯೇಷನ್ ಮಾಡಿ ಅವರಿಗೆ ಕೊಟ್ಟೆ. ಸೊ ಅಲ್ಲಿಗೆ ನನಗೆ ಅವರು ನನ್ನನ್ನು ಕಳಿಸಿದ್ರು. ಆ ಒಂದು ಕೆಲಸನ ಏನು ಅವ್ರು ನನ್ನ ಹತ್ರ ಮಾಡಿಸಿದ್ರು ಅದೇನೇ ನನಗೆ ಸ್ಫೂರ್ತಿಯಾಗಿದ್ದು ನನ್ನ ಜೀವನದಲ್ಲಿ ನಾನು ಶಿಕ್ಷಕನೇ ಆಗಬೇಕು ಅಂತ ಹೇಳಿಬಿಟ್ಟು. ಬೇರೆ ಯಾವುದೇ ಒಂದು ಫೀಲ್ಡಲ್ಲಿ ಹೋಗಬೇಕು, ಬೇರೆ ಯಾವುದೇ ಒಂದು ಕಾರ್ಯಕ್ಷೇತ್ರನ ನಾನು ಆಯ್ಕೆ ಮಾಡ್ಕೋಬೇಕು ಅಂತ ನನಗೆ ಮನಸ್ಸಿಗೆ ಬರಲೇ ಇಲ್ಲ. ಸೊ ನನ್ನ ಮೇಲೆ ನಂಬಿಕೆ ಇಟ್ಟು ಆ ಮ್ಯಾಥ್ಸ್ ಮೇಡಮ್ ನನಗೆ ಒಂದು ಪೇಪರ್ನ ವ್ಯಾಲ್ಯೂಯೇಷನ್ ಮಾಡಕ್ಕೆ ಕೊಟ್ಟಿದ್ರಲ್ಲ, ಅದೇನೇ ನನಗೆ ಒಂದು ಸ್ಫೂರ್ತಿ ಆಯಿತು. ಆ ಗಳಿಗೆನೇ ನನಗೆ ಒಂದು ಸ್ಫೂರ್ತಿದಾಯಕ ಕ್ಷಣವಾಗಿ ಬದಲಾವಣೆ ಆಗಿ ನಾನು ಶಿಕ್ಷಕನಾಗೇನೆ ಮುಂದುವರಿಬೇಕು ಅನ್ನೋ ಅಂತಹ ಒಂದು ಆಸೆ ನನ್ನಲ್ಲಿ ಹುಟ್ಕೊಳ್ಳೋದಕ್ಕೆ ಕಾರಣ ಆಯಿತು. ಅದೇ ರೀತಿಯಲ್ಲಿ ಸ್ನೇಹಿತರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಅಥವಾ ತಂದೆ ತಾಯಿಗಳೇ ಆಗಿರ್ಬೋದು, ಯಾರೇ ಆಗಿದ್ರೂ ಸಹ ತುಂಬ ದಿನಗಳ, ತುಂಬ ವರ್ಷಗಳ ಒಡನಾಟದಲ್ಲಿ ನನ್ನ ಸಾಮರ್ಥ್ಯಗಳನ್ನು ಅವರು ಚೆನ್ನಾಗಿ ಹುಡುಕೋ ಅಂತಹ ಕೆಲಸನ ಮಾಡಿರ್ತಾರೆ. ಅಂಥ ಸ್ನೇಹಿತರನ್ನು ನಾವು ನಮ್ಮ ಜೀವನದಲ್ಲಿ ಸಂಪಾದನೆ ಮಾಡ್ಕೊಳ್ತಾ ನನ್ನ ಸಾಮರ್ಥ್ಯದ ಬಗ್ಗೆ ಅವನು ಯಾವುದೇ ರೀತಿಯ ಮುಜುಗರ ಇಲ್ದಲೆ, ಯಾವುದೇ ರೀತಿಯಲ್ಲಾಗಲಿ ಅವನು ನನಗೆ ಏನು ಒಂದು
ಒಂದು ತನ್ನ ಅಭಿಪ್ರಾಯನ ಹೇಳ್ತಾನೆ. ಆ ಅಭಿಪ್ರಾಯನ ಹೇಳಿದಾಗ ಅದನ್ನು ನನ್ನ ಜೀವನದಲ್ಲಿ ಒಡಗೂಡಿಸಿಕೊಳ್ಳುವಂತಹ ಒಂದು ಪರಿಸ್ಥಿತಿ ನನ್ನ ಜೀವನದಲ್ಲಿ ಮೂಡುತ್ತೆ. ಆ ರೀತಿ ಒಂದು ಅಭಿಪ್ರಾಯವನ್ನು ನಾನು ತಗೊಂಡಾಗ ನಾನು ತುಂಬ ಚೆನ್ನಾಗಿ ನನ್ನ ಜೀವನದಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇವತ್ತಿನ ಕಾಲಘಟ್ಟದಲ್ಲಿ ಬರೀ ಇಂಜಿನಿಯರಿಂಗ್, ಮೆಡಿಕಲ್ ಅಥವಾ ಡೆಂಟಲ್ ಅನ್ನೋದರ ಜೊತೆಗೆ ಬೇರೆ ವಿವಿಧ ನಮೂನೆಯ ಕ್ಷೇತ್ರಗಳಲ್ಲೂ ಸಹ ನಾವು ನಮ್ಮ ಕಾರ್ಯಕ್ಷೇತ್ರವನ್ನು ಆರಿಸ್ಕೊಳ್ಬೋದು, ಕಾರ್ಯಕ್ಷೇತ್ರದಲ್ಲಿ ಅನೂಹ್ಯವಾದ ಸಾಧನೆಗಳನ್ನು ಮಾಡಬಹುದು ಅನ್ನೋದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಸೊ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ, ನಮ್ಮ ಒಂದು ಆಸೆಗಳಿಗೆ ತಕ್ಕಂತೆ ನಮ್ಮ ಒಂದು ಕಾರ್ಯಕ್ಷೇತ್ರವನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಒಂದು ಪ್ರಯತ್ನವನ್ನ ಮಾಡಬೇಕಾಗಿರುವಂಥದ್ದು ತುಂಬಾ ಮುಖ್ಯ ಈ ಕ್ಷಣದಲ್ಲಿ ಆಗಿರುತ್ತೆ. ಸೊ ಆದ್ದರಿಂದಾಗಿ ನಾವು ನಮ್ಮ ಜೀವನದಲ್ಲಿ ನಮ್ಮ ಸ್ನೇಹಿತರು ಮತ್ತೆ ನಮ್ಮ ತಂದೆ ತಾಯಂದಿರು ಹಾಗೂ ನಮ್ಮ ಒಂದು ಏಳಿಗೆಯನ್ನ ಒಳ್ಳೆಯ ಮನಸ್ಸಿನಿಂದ ನಿರೀಕ್ಷೆ ಮಾಡುವಂತಹ ಜನಗಳಿಂದ ನಾವು ಒಳ್ಳೆಯ ರೀತಿಯ ಅಭಿಪ್ರಾಯಗಳನ್ನು ಸಂಗ್ರಹಿಸಿಕೊಂಡು ಅದರಿಂದ ನನ್ನ ಒಂದು ಪಾಸಿಟಿವ್ ಮತ್ತು ನೆಗೆಟಿವ್ ಗುಣಗಳನ್ನು ಕರೆಕ್ಟಾಗಿ ಅರ್ಥೈಸಿಕೊಂಡು ನಾನು ವಿಶ್ಲೇಷಣೆ ಮಾಡಿದಾಗ ನಾನು ಯಾವ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ ಅನ್ಕೊಳ್ತೀನೋ ಆ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ನನಗೆ ತುಂಬ ಸಹಾಯವಾಗುತ್ತೆ. ಅದು ಒಂದು ಭದ್ರ ಬುನಾದಿಯನ್ನು ಸೃಷ್ಟಿಸುತ್ತೆ ಅನ್ನೋದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಸೊ ಯಾವುದೇ ಒಂದು ಕ್ಷೇತ್ರದಲ್ಲಾಗಲಿ ಮೊದಲಿಗೆ ತಾವು ಆ ಕ್ಷೇತ್ರದ ಅವಶ್ಯಕತೆಗಳು ಏನು, ಆ ಕ್ಷೇತ್ರವು ನಮ್ಮಿಂದ ಯಾವ ನಿರೀಕ್ಷೆಯನ್ನು ಹೊಂದಿದೆ, ನಾವು ಆ ಕಾರ್ಯಕ್ಷೇತ್ರದಲ್ಲಿ ಭದ್ರ ತಳಪಾಯ ಊರಲು ಏನೇನೆಲ್ಲ ಮಾಡಬೇಕು ಅನ್ನೋ ಅಂಥದ್ದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಮತ್ತೊಂದು ಮಂಕುತಿಮ್ಮನ ಕಗ್ಗದ ಒಂದು 2 ಸಾಲುಗಳನ್ನು ಹೇಳ್ತೀನಿ. ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ. ಸೊ ನಾವು ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಯಾವ ರೀತಿಯ ಜೀವನನ ಮಾಡ್ತಾ ಇದ್ದೀವಿ, ಸೊ ಆ ಜೀವನದ ಬಗ್ಗೆ ನಮಗೆ ಒಂದು ಸಂತೃಪ್ತತೆ ಇರಲಿ. ಸೊ ಇನ್ನೊಬ್ಬರ ಜೀವನ, ಇನ್ನೊಬ್ಬರ ಒಂದು ವೇಗ, ಇನ್ನೊಬ್ಬರ ಜೀವನದ ಸ್ಥಿತಿಗತಿಗಳ ವೇಗನ ನೋಡಿಕೊಂಡು ಅಯ್ಯೋ ನಾನು ಅವ್ರ ಥರ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು ಬೇಡ. ಈಗ ಈ ಜೀವನನ ಏನು ಕೊಟ್ಟಿದ್ದಾರೆ ಅದು ದೇವರು ಕೊಟ್ಟಿರುವಂತಹ ಒಂದು ಅವಕಾಶ. ಆ ಅವಕಾಶನ ಸದುಪಯೋಗ ಮಾಡ್ಕೊಳ್ಳೋಣ, ಒಳ್ಳೆ ರೀತಿಯಲ್ಲಿ ಜೀವಿಸೋಣ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ನಾವು ಈ ರೀತಿ ಅಂದ್ಕೊಳ್ಳೋದ್ರಿಂದ ನಾವು ನಮ್ಮ ಮಾನಸಿಕ ಸ್ಥೀಮಿತತೆಯನ್ನು ಒಂದು ತಹಬದಿಗೆ ತಂದುಬಿಟ್ಟು ನಾವು ಒಳ್ಳೆ ರೀತಿಯಲ್ಲಿ ಬದುಕೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡಾಗ ನಾವು ಬದುಕ್ತಾ ಇರುವಂತಹ ಈ ಬದುಕು, ನಮ್ಮ ಬದುಕಿನ ಈ ಕ್ಷಣ, ಈ ದಿನದ ಬಗ್ಗೆ ನಮಗೆ ಗೌರವ ಬರುತ್ತೆ. ಗೌರವ ಬಂದಾಗ ಒಂದು ತೃಪ್ತಿ ಸಿಗುತ್ತೆ. ತೃಪ್ತಿ ಸಿಕ್ಕಿದಾಗ ನನ್ನ ಆಂತರಿಕ ಸಾಮರ್ಥ್ಯ ವೃದ್ಧಿ ಆಗುತ್ತೆ. ವೃದ್ಧಿ ಆದಾಗ ಖುಷಿಯಾಗಿ ಒಳ್ಳೆಯ ಮನಸ್ಸಿನಿಂದ ನಾನು ನನ್ನ ಕೆಲಸನ ನನ್ನ ಕಾರ್ಯಕ್ಷೇತ್ರದಲ್ಲಿ ಚೆನ್ನಾಗಿ ಮಾಡುವಂತಹ ಅವಕಾಶಗಳು ಸಿಗ್ತವೆ. ಸೊ ಈ ರೀತಿಯ ಅವಕಾಶಗಳನ್ನು ಸಿಕ್ಕಿದಾಗ ಅದರ ಸದುಪಯೋಗ ಮಾಡಿಕೊಂಡಾಗ ನನಗೆ ಆತ್ಮತೃಪ್ತಿ ಅನ್ನೋದು ಸಿಗುತ್ತೆ. ಆತ್ಮತೃಪ್ತಿ ಸಿಕ್ಕಿದಾಗ ಇವತ್ತಿನ ನನ್ನ ದಿವಸ ಒಳ್ಳೆಯ ಘಳಿಗೆಗಳಿಂದ ಕೂಡಿತ್ತು ಅನ್ನೋ ಅಂತಹ ಒಂದು ತೃಪ್ತತೆ ಇದ್ದಾಗ ನನಗೆ ತುಂಬಾ ಒಳ್ಳೆಯ ಸಮಾಧಾನ ಸಿಕ್ದಂಗಾಗತ್ತೆ. ಸೊ ಆದ್ದರಿಂದ ನಾವುಗಳೆಲ್ಲರೂ ಸಹ ನಮ್ಮ ಸಾಮರ್ಥ್ಯಗಳು ಹಾಗೂ ನಮ್ಮ ಸಾಮರ್ಥ್ಯಗಳಲ್ಲಿ ಬೇಕಾಗಿರುವಂತಹ ಪಾಸಿಟಿವ್ ಮತ್ತು ನೆಗೆಟಿವ್, ಸಕಾರಾತ್ಮಕ ಮತ್ತು ನಕಾರಾತ್ಮಕ ಗುಣಗಳ ಬಗ್ಗೆ ಸರಿಯಾದ ರೀತಿಯಲ್ಲಿ ವಿಶ್ಲೇಷಣಾತ್ಮಕ ರೀತಿಯಲ್ಲಿ ವಿಶ್ಲೇಷಣೆಯನ್ನು ನಾವು ಮಾಡಿದಾಗ ನಾವು ಉತ್ತುಂಗದ ಶಿಖರವನ್ನು ಏರಲು ಸಾಧ್ಯ ಆಗುತ್ತೆ ಅನ್ನೋ ಅಂಥದ್ದು ನಮಗೆ ತುಂಬಾನೇ ಮುಖ್ಯವಾಗುತ್ತೆ. ಸೊ ಈ ಒಂದು ವಿಚಾರದಲ್ಲಿ ಯಾರೇ ಆಗಿರ್ಬೋದು, ಕಲಿತಾ ಇರುವಂತಹ ವ್ಯಕ್ತಿ ಇರ್ಬೋದು, ಕಲಿತೇನೆ ಇಲ್ಲದೆ ಇರುವಂಥ ವ್ಯಕ್ತಿ ಇರ್ಬೋದು, ವಿಜ್ಞಾನಿ ಆಗಿರ್ಬೋದು, ಅಥವಾ ಸಮಾಜದ ಒಂದು ನಾರ್ಮಲ್ ಮಟ್ಟದಲ್ಲಿ ಬದುಕ್ತಾ ಇರುವಂಥ ಒಬ್ಬ ವ್ಯಕ್ತಿ ಇರ್ಬೋದು, ಯಾರೇ ಆಗಿರ್ಬೋದು, ಅವ್ರುಗಳಿಂದೆಲ್ಲರೂ ನಾವು ನಮ್ಮ ಜೀವನಕ್ಕೆ ಮುಖ್ಯವಾಗಿರುವಂತಹ ಒಂದು ಮಾರ್ಗದರ್ಶನವನ್ನು ಪಡಿಬೇಕು. ಕೆಲವರು ಮಾತಿನ ಮೂಲಕ ನಮಗೆ ಮಾರ್ಗದರ್ಶನ ಕೊಡ್ತಾರೆ, ಇನ್ನು ಕೆಲವರು ತಮ್ಮ ಕಾರ್ಯದ ಮೂಲಕ ನಮಗೆ ಮಾರ್ಗದರ್ಶನ ಕೊಡ್ತಾರೆ, ಕೆಲವರು ಸುಮ್ಮನಿದ್ದೇನೆ ನಮಗೆ ಮಾರ್ಗದರ್ಶನ ಕೊಡ್ತಾರೆ, ಕೆಲವರು ಬೈದು ನಮಗೆ ಮಾರ್ಗದರ್ಶನ ಕೊಡ್ತಾರೆ. ಯಾವುದೇ ವಿಧದಲ್ಲಾಗಲಿ ಮಾರ್ಗದರ್ಶನ ಪಡೆಯೋದು ತುಂಬಾನೇ ಮುಖ್ಯ ಆಗುತ್ತೆ. ಎಲ್ಲ ಕೆಲಸವನ್ನ ಹೇಗೆ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಮಾಡೋದಕ್ಕಾಗಲ್ವೋ ಅದೇ ರೀತಿಯಲ್ಲಿ ಎಲ್ಲರಿಂದನೂ ಸಹ ದಿನನಿತ್ಯದ ಚಟುವಟಿಕೆಗಳಲ್ಲಿ ನಾವು ನಮ್ಮದೇ ಆದ ರೀತಿಯಲ್ಲಿ, ನಮ್ಮದೇ ಆದ ಚಾಣಾಕ್ಷತನದ ಹಾಗೂ ಒಳ್ಳೆಯ ರೀತಿಯ
ವಿವರಣೆಯಿಂದ ನಾವು ಮಾರ್ಗದರ್ಶನನ ಪಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಯಾರೇ ಒಬ್ಬ ವ್ಯಕ್ತಿ ಇರ್ಬೋದು, ಅವನು ಓದಿರೋ ಅಂಥವನಾಗಿರ್ಬೋದು, ಓದಿಲ್ದಲೇ ಇರೋ ಅಂಥವನಾಗಿರ್ಬೋದು, ಜಾಣನಾಗಿರ್ಬೋದು, ದಡ್ಡನಾಗಿರ್ಬೋದು, ಸಾಹುಕಾರನಾಗಿರ್ಬೋದು, ಬಡವ ಆಗಿರ್ಬೋದು, ಯಾರೇ ಆಗಿರಲಿ, ಅವನು ತನ್ನ ಜೀವನದಲ್ಲಿ ತನ್ನ ಕಾರ್ಯದ ಮೂಲಕ ಯಾವ ರೀತಿಯಲ್ಲಿ ಒಂದು ಅನುಭವನ ಪಡ್ಕೊಂಡಿದ್ದಾನೆ, ಆ ಅನುಭವನ ಕೇಳೋ ಅಂತಹ ತಾಳ್ಮೆ, ಕೇಳೋ ಅಂತಹ ಒಂದು ವ್ಯವಧಾನ ದೇವರು ನಮಗೆ ಕೊಡಲಿ ಅಂತ ಮಾಡಿಕೊಂಡಾಗ ನಾವು ಒಳ್ಳೆಯ ಮನಸ್ಸಿನಿಂದ ಆ ಒಂದು ಅನುಭವನ ಪಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಆ ಒಂದು ಅನುಭವನ ಪಡ್ಕೊಂಡಾಗ ನನ್ನ ಮುಂದಿನ ಜೀವನದಲ್ಲಿ ನಾನು ಏನೇನೆಲ್ಲ ಬದಲಾವಣೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನೋ ಆ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಹಾಯಕಾರಿಯಾಗಿ ಭದ್ರ ಬುನಾದಿಯಾಗಿ ಈ ರೀತಿಯ ಅನುಭವಗಳು ನಮ್ಮನ್ನು ಮೇಲಿನ ಮಟ್ಟಕ್ಕೆ ಏರಿಸಲು ಸಹಾಯವಾಗ್ತವೆ. ಸೊ ಆ ಕಾರಣದಿಂದಾಗಿ ನಾವುಗಳು ಯಾವುದೇ ರೀತಿಯ ವ್ಯಕ್ತಿಗಳಾಗಿರ್ಬೋದು, ಯಾವುದೇ ರೀತಿಯ ಒಂದು ಜೀವನದ ಮಟ್ಟದಲ್ಲಿ ನನ್ನ ಒಂದು ಉದ್ದೇಶವನ್ನ ಈಡೇರಿಸಿಕೊಳ್ಳಲು ಒಳ್ಳೆಯ ಮನಸ್ಸಿನಿಂದ ಆತ್ಮತೃಪ್ತಿಯನ್ನು ಪಡೆಯಲು ಸಹಾಯವಾಗಲಿ ಅನ್ನುವಂತಹ ಒಂದು ನಿದರ್ಶನ ಇವುಗಳೆಲ್ಲ ನಮಗೆ ಸಿಗಲಿ ಅನ್ನುವಂಥದ್ದು ನನ್ನ ವಿಚಾರ ಮಂಡನೆಯ ಭಾಗವಾಗಿತ್ತು. ಈ ವೃತ್ತಿ ಶಿಕ್ಷಣ ಸರಣಿ ಮಾಲಿಕೆಯಲ್ಲಿ ಅಂತರ್ಗತ ಸಾಮರ್ಥ್ಯಗಳನ್ನು ಗುರುತಿಸಿಕೊಂಡು ವೃತ್ತಿ ಬದುಕನ್ನು ಆರಿಸುವುದು ಈ ವಿಷಯವಾಗಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ PES ಟ್ರಸ್ಟ್ಗೂ ಹಾಗೂ ಆಕಾಶವಾಣಿ ಭದ್ರಾವತಿ ನಿಲಯಕ್ಕೂ ನನ್ನ ಹೃತ್ಪೂರ್ವಕ ವಂದನೆಗಳು. ಇದುವರೆಗೆ ಅಂತರ್ಗತ ಸಾಮರ್ಥ್ಯಗಳ ಆಧಾರದ ಮೇಲೆ ವೃತ್ತಿಯನ್ನ ಆರಿಸಿಕೊಳ್ಳುವುದು ಇದರ ಕುರಿತು ಮಾಹಿತಿಯನ್ನ ನೀಡಿದವರು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಪ್ರಸನ್ನ ನಾಯಕ್ ಹೆಚ್. ಶಿವಮೊಗ್ಗದ PES ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು, ಲಭ್ಯವಿರುವ ಕೋರ್ಸ್ಗಳೆಂದರೆ CSE, ISE, ECE, ME, ಸಿವಿಲ್, EEE, AI ಅಂಡ್ ML, CSDS, CSD ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್. ಉತ್ತಮ ಶಿಕ್ಷಣ, ಅತ್ಯುತ್ತಮ ಕಲಿಕಾ ವಾತಾವರಣವಿರುವ PES ಸಂಸ್ಥೆ ಸೇರಲು 8296317763 ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ PES ಕ್ಯಾಂಪಸ್ಗೆ ಭೇಟಿ ನೀಡಬಹುದು. ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ, ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು PES ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ. ಈ ಕಾರ್ಯಕ್ರಮದ ನಿರ್ಮಾಣ SL ರಮೇಶ್ ಪ್ರಸಾದ್, ನಿರ್ವಹಣೆ SR ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.